ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ಇದು ಯಾವ್ದು ಗಾಡಿ? ಅಶೋಕ್ ಲೇಲ್ಯಾಂಡಾ? ಹಾಂ ರೀ ಸರ್, ಅಶೋಕ್ ಲೇಲ್ಯಾಂಡ್. ಅಶೋಕ್ ಲೇಲ್ಯಾಂಡಲ್ಲಿ ಯಾವ್ದು ಬರುತ್ತೆ ಸರ್ ವೇರಿಯಂಟ್? ಟಿಪ್ಪರ್ ಅಂತಾನೇನಾ ಅಥವಾ ಬೇರೆ? ಟಿಪ್ಪರ್ ಅಂತ ಬರುತ್ತೆ ಸರ್. ಅಶೋಕ್ ಲೇಲ್ಯಾಂಡ್ ಟಿಪ್ಪರ್ ಗಾಡಿ. ಓಕೆ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? 17 ಸರ್. 2017 ಸರ್. ಗಾಡಿ ಎಷ್ಟು ಓಡಿದೆ? 165 ಹೊಡಿ ಸರ್. 1,65,000 ಓಡಿದೆ. ಹಾಂ ರೀ ಸರ್. ಓನರ್ ಎಷ್ಟಾಗಿದೆ? ನಾವು ಥರ್ಡ್ ಓನರ್ ಸರ್. ಇವಾಗ 3ನೇ ಓನರಲ್ಲಿ ಇದೆ ಗಾಡಿ. ಹಾಂ ರೀ, 3ನೇ ಓನರ್. ನೆಕ್ಸ್ಟ್ ತಗೊಳ್ಳೋ 4ನೇ ಓನರು. ಹಾಂ ರೀ. ಓಕೆ ಸರ್, ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ. ಫೆಬ್ರವರಿ ಮಟ್ಟ ಎಲ್ಲ ರನ್ನಿಂಗ್ ಇದೆ. ಫೆಬ್ರವರಿವರೆಗೂ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಹಾಂ ರೀ. ಪಾಸಿಂಗ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು. ಪ್ರತಿಯೊಂದು ಸರ್. ಓಕೆ. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೇವೆ. CC ಕೆತ್ತೆ ಅವ್ರ ಕಡೆ. CC ತೆಗೆದು ಕೊಡ್ತೀರಾ? ಹಾಂ ರೀ. ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಂ ರೀ. ಓಕೆ. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ಬೌಡಿ ಒಂದು ಆಗೈತೆ ಸರ್. ಈ ಕ್ಯಾಬಿನ್ ಐತಿಲ್ಲ, ಶೋರೂಮ್ ಪೇಂಟಲ್ಲೇ ಐತಿ. ಓಕೆ. ಬೋಡಿ ಅಂದ್ರೆ ಸರ್ ಏನಂತ ನಂಗೆ ಅರ್ಥ ಆಗಲಿಲ್ಲ. ಬೋಡಿ ಅಂದ್ರೆ ಹಿಂದೆ ಬಂಪರ್? ಬಾಡಿ ಮಾಲ್ ಹಾಕ್ತೀವಲ್ಲ ಸರ್, ಹಿಂದೆ ಬಾಡಿ ಹಾ. ಓಕೆ. ಮಾಲ್ ಇರ್ತೀವಲ್ಲ, ಆ ಬಾಡಿ ಪೇಂಟ್ ಆಗೈತೆ ಸರ್. ಓ, ಬಾಡಿ ಅಂದ್ರ? ಸರಿ, ಆಯ್ತು. ಬಾಡಿ ಸರ್. ಇದು ಐತಲ್ಲ, ಶೋ ಐತಲ್ಲ ಸರ್, ಅದು ಪೇಂಟ್ ಆಗಿಲ್ಲ ಸರ್, ಶೋರೂಮ್ ಪೇಂಟ್ನಲ್ಲೇ ಐತಿ. ಸರಿ ಸರ್, ಆಯ್ತು. ಓಕೆ. ಯಾವ್ದಾದ್ರು ಫೈನ್ಗಳು ಇದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಏನಿಲ್ಲ ಸರ್, ಆ ಥರ ಏನಿಲ್ಲ. ಏನಿಲ್ಲ. ಓಕೆ. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಟೇಪ್ ಅದಾವ್ರಿ ಸರ್. ಟೇಪ್ ಅಂದ್ರೆ ಇದು ಮ್ಯೂಸಿಕ್ ಸಿಸ್ಟಮ್ ಹಾಡ್ ಬರೋದು? ಹಾಂ ರೀ ಸರ್. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ 100ಕ್ಕೆ 100 ಅದಾವ ಸರ್. ಹೊಸ ಆಕ್ಸಿಡೆಂಟ್ ನಿಲ್ಸಿವ್ರಿ ಸರ್. ಹೊಸ ಟೈರ್ಗಳಾ? ಹಾಂ ಸರ್, ಅಷ್ಟು ಹೊಸ ಟೈರ್. ಹಾಂ. ಹಂಗೆ ಹಾಕಿ ಹಂಗೆ ಸ್ಟಾಪ್ ಮಾಡಿವಿ ಸರ್. ಸರ್, ಇದು ಎಷ್ಟು ವೀಲರ್ ಬರುತ್ತೆ? 6 ವೀಲ್ ಸರ್. 6 ವೀಲ್. ಫ್ರಂಟ್ 2, ಬ್ಯಾಕ್ 4 ವೀಲು. ಹಾಂ ರೀ ಸರ್. ಓಕೆ ಸರ್, ಆಯ್ತು. ಇದು ಡೀಸೆಲ್ ಅಲ್ಲ ಸರ್? ಫ್ಯೂಯಲ್? ಹಾಂ, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? 4.5 ಬರುತ್ತೆ ಸರ್. 4.50. 4.25 ಬರುತ್ತೆ. ಹಾಂ ರೀ ಸರ್. ಲೋಡ್ ಗಾಡಿ ಅಲ್ವಾ ಸರ್? ಲೋಡು ಅನ್ಲೋಡ್ ಇದು ಲೋಡು MT ಕೂಡ 4.5 ಬರುತ್ತೆ ಸರ್. ಹಾಂ, ಸರಿ ಸರ್, ಆಯ್ತು. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಏನಿಲ್ಲ ಸರ್. ಏನಿಲ್ಲ ಸರ್. ಇದಕ್ಕೆ ಗಾಡಿಗೆ ನೀವೇ ಓನರಾ ಅಥವಾ ಬೇರೆಯವರಾ? ನಾನೇ ಓನರ್ ಸರ್, ನಾನೇ ಡ್ರೈವರ್ ಅದಕ್ಕೆ. ಓಕೆ. ಓನರ್ ಕಮ್ ಡ್ರೈವರ್ ಎರಡು ನೀವೇ? ನಾವೇ ಸರ್. ಸರ್, ಇದು ಲೊಕೇಶನ್ ಎಲ್ಲಿ ಬರ್ತದೆ ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಸರ್, ಇದು ಗದಗಂತಲೇ ಮಾಗಡಿ ಸರ್. ಗದಗ ಹತ್ರ ಮಾಗಡಿ ಸರ್. 26 ಕಿಲೋಮೀಟ್ರ್ ಐತೆ ಸರ್ ಗದಗಿಂದ. ಅಲ್ಲೂ ಒಂದು ಮಾಗಡಿ ಅಂತ ಇದೆಯಾ ಸರ್? ಹಾಂ ರೀ ಸರ್. ಪಕ್ಷಿಧಾಮ ಅಂತ ಐತಲ್ಲ ಸರ್. ಹಾಂ. ಮಾಗಡಿ. ಓಕೆ ಸರ್, ಆಯ್ತು. ನೋಡೋಣ, ವಿಡಿಯೋ ಮಾಡಿ ಹಾಕ್ತೀನಿ. ಹಾಂ ರೀ ಸರ್. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ನಾ ಒಂದು 17 ಮಟ್ಟ ಹೇಳ್ತೀನಿ ಸರ್. ಹಾಂ. ಫೈನಲ್ ರೇಟ್ ಅಂದರೆ ಒಂದು 15.5 ಮಟ್ಟ ಬಿಟ್ಬಿಡ್ತೀನಿ ಸರ್. 17 ಲಕ್ಷ ಹೇಳ್ತೀನಿ ಸರ್. 17. ಓಕೆ. 17 ಲಕ್ಷ? ಹಾಂ ಸರ್, 17 ಲಕ್ಷ ಹೇಳ್ತೀನಿ ಸರ್. ಫೈನಲ್ ಬಂದರೆ 15.5ವರೆಗೆ ಬಿಡ್ತೀನಿ ಸರ್. ಹಾಂ, ಈಗ ಅರ್ಥ ಆಯ್ತು ಸರ್. ನಿಮ್ಮ ಕೋಟಿಂಗ್ ಪ್ರೈಸು 17 ಲಕ್ಷ, ಫೈನಲ್ ಬಂದರೆ ಒಂದು 15ವರೆಗೆ ಬಿಡೋಣ ಅಂತ ಹೇಳ್ತಾ ಇದ್ದೀರಾ? ಹಾಂ ರೀ ಸರ್. ಅಷ್ಟೇ ಅಲ್ಲ? ಹಾಂ ಸರ್. ಓಕೆ ಸರ್. ಇವಾಗ ಏನು ಹೊಡಿತಾ ಇದ್ದೀರಿ? ಈ ಗಾಡೀಲಿ ಏನು ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ಇದು ಜಲ್ಲಿ ಹೊಡಿತೀವಿ ಸರ್ ನಾವು. M-Sand 20M ಕಡಿ. ಓಕೆ ಸರ್. ಇದಕ್ಕೆ ಕೆಲಸಗಳಿಗೆ ಆರ್ಡರ್ ಸಿಗ್ತಾವೆ? ನಿಮಗೆ ಕೆಲಸ ಹೆಂಗೆ ಸಿಗುತ್ತೆ? ಆರ್ಡರ್ಸ್ ಎಲ್ಲ ಹೆಂಗೆ ಸಿಗುತ್ತೆ? ಈ ಥರ ಹೋಗ್ಬೇಕು, ಈ ಥರ ಮಾಡಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಈ ಕಾಂಟ್ಯಾಕ್ಟ್ರ್ ಸರ. ಹಾಂ. ಕಾಂಟ್ಯಾಕ್ಟರ್ ನಂಬರ್ ಕಡೆ ಇರ್ತವ್ರಿ. ನಮ್ಮ ಕಡೆ ಏಜೆಂಟ್ರ್ ಇರ್ತಾರೆ ಸರ್. ಓಕೆ. ಏಜೆಂಟ್ರುಗಳು ಮತ್ತೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇರ್ತಾರಲ್ಲ, ಅವ್ರಿಗೆ ನಿಮ್ಮ ನಂಬರ್ ಕೊಟ್ಟಿರ್ತೀರಾ? ಅವರು ನಿಮಗೆ ಈ ಥರ ಕೆಲಸ ಇದ್ರೆ ಹೇಳ್ತಾರೆ? ಹೇಳ್ತಾರೆ ಸರ್. ಕೆಲಸ ಸಿಗ್ತಾ ಇರ್ತಾವೆ ಸರ್? ಅಕಸ್ಮಾತ್ ತಗೊಂಬಿಟ್ಟು ಟೈಮಲ್ಲಿ ಇದಾಗೋದು ಬೇಡ, ಕೆಲಸಗಳು ಸಿಗ್ತಾವ ಏನಾದರೂ? ಸಿಗ್ತಾವೆ ಸರ್.
ಸರಿ ಸರ್, ಆಯಿತು, ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಂ ರೀ ಸರ್. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರ್ ಕೊಟ್ಟಿರ್ತೀನಿ ಸರ್. ವಿಡಿಯೋ ವೈರಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 2-3 ದಿವಸ. ಯಾವುದೇ ಕಾಲ್ಸ್ ಬಂದರೂ ಅಟೆಂಡ್ ಮಾಡಿ. ಹಾಂ ರೀ ಸರ್. ನಾಳೆ ಒಂದು 12 ಗಂಟೆಗೆ ನಿಮ್ಮ ವಿಡಿಯೋ ಹಾಕ್ತೀನಿ ಸರ್, ಇದು ವಿಡಿಯೋ ಯೂಟ್ಯೂಬ್ಗೆ. ಹಾಂ ರೀ ಸರ್, ಆಯ್ತು ಸರ್. ಒಂದು ವಾರ ವಿಡಿಯೋ ವೈರಲ್ ಆಗೋಕ್ಕೆ ಟೈಮ್ ತಗೊಳುತ್ತೆ, ನೋಡೋಣ, ವೆಯ್ಟ್ ಮಾಡಿ. ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರಿ. ಹಾಂ ರೀ ಸರ್. ಹಾಂ ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.